ವೆಲ್ಕಮ್ ಬ್ಯಾಕ್ ಟು ದನದ ಮಂಡಲ ಮಧ್ಯದೊಳಗೆ. ಇಲ್ಲಿವರೆಗೆ ದನದ ಸಾಗಾಟದ ಸಂದರ್ಭದಲ್ಲಿ ಕೊಲೆಯಾದವರ ಮನೆಗಳ ಸಂಕಟದ ಕಥೆಗಳನ್ನು ಕೇಳಿದ್ರೆ ನೋಡಿದ್ರಿ, ಸತ್ತವರೇನೋ ಸತ್ತು ಹೋದ್ರು. ಆದರೆ ಗೋ ಸಾಗಾಟದ ಸಂದರ್ಭದಲ್ಲಿ ಗೋರಕ್ಷಣೆ ಮುಖವಾಡ ತೊಟ್ಟ ರಾಕ್ಷಸರ ಕೈಗೆ ಸಿಕ್ಕು ಬದುಕಿ ಉಳಿದವರ ಪಾಡಂತೂ ಇನ್ನೂ ಬರ್ಬರ. ಅತ್ತ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಇನ್ನೂ ನರಳುತ್ತಾ ಇರೋ ಹುಡುಗನೊಬ್ಬನ ಕಥೆ ಇದು. ಇವರ ಹೆಸರು ಅಬ್ದುಲ್ ಸಮೀರ್, ವಯಸ್ಸು 32. ಹೊಟ್ಟೆಪಾಡಿಗೆ ಅಂತ ಈ ಹಿಂದೆ ವಾಹನ ಚಾಲಕರ ಕೆಲಸ ಮಾಡ್ತಾ ಇದ್ರು. ಮದುವೆಯಾಗಿದೆ, 5 ಮಕ್ಕಳಿದ್ದಾರೆ. ಮಂಗಳೂರಿನಿಂದ ಕೇರಳದ ಕಣ್ಣೂರಿಗೆ ಮೀನು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದ ಕಾಸರಗೋಡು ನಿವಾಸಿ ಅಬ್ದುಲ್ ಸಮೀರ್ ಇಂದು ಅಕ್ಷರಶಃ ಜೀವಚ್ಛವವಾಗಿ ಮಲಗಿದ್ದಾರೆ. ಇವರ ಈ ದಾರುಣ ಸ್ಥಿತಿ ಕಂಡು ಅಸಹಾಯಕರಾಗಿರುವ ಪೋಷಕರು, ಹೆಂಡತಿ, ಮಕ್ಕಳು ನಿತ್ಯ ಕಣ್ಣೀರು ಸುರಿಸುತ್ತಿದ್ದಾರೆ. ಕಡುಬಡವರಾದ ಅಬ್ದುಲ್ ಸಮೀರ್ ಕುಟುಂಬ ಈಗಾಗಲೇ ಆಸ್ಪತ್ರೆ ಚಿಕಿತ್ಸೆಗೆ ಅಂತ ಸುಮಾರು 5 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದೆ. ಇಷ್ಟಾದರೂ ಗೋರಕ್ಷಕರ ಮುಖವಾಡ ಧರಿಸಿದ ಕ್ರಿಮಿನಲ್ಗಳಿಂದ ಹಲ್ಲೆಗೊಳಗಾಗಿ ಗಂಭೀರವಾಗಿ ಗಾಯಗೊಂಡಿರುವ ಅಬ್ದುಲ್ ಇವತ್ತಿಗೂ ಸುಧಾರಿಸಿಲ್ಲ. ಅಂದಹಾಗೆ ಸಮೀರ್ರ ಈ ಪರಿಸ್ಥಿತಿಗೆ ಕಾರಣವಾದವರು ಮಂಗಳೂರಿನ ಗೋರಕ್ಷಣೆಯ ಹೆಸರಿನಲ್ಲಿ ಓಡಾಡೋ ರೌಡಿಗಳು. ಅವತ್ತು ದಿನಾಂಕ 24/8/2014 ಈ ಅಬ್ದುಲ್ ಸಮೀರ್ ಹಾಗೂ ಇನ್ನಿಬ್ಬರು ದನದ ವ್ಯಾಪಾರಿಗಳು ಉಪ್ಪಿನಂಗಡಿಯ ವ್ಯಕ್ತಿಯೊಬ್ಬರಿಂದ ಕಾಸರಗೋಡಿಗೆ 14 ದನಗಳನ್ನ ವಾಹನವೊಂದರಲ್ಲಿ ಸಾಗಿಸ್ತಾ ಇದ್ರು. ಈ ಕುರಿತು ಮಾಹಿತಿ ಪಡೆದ ಸುಮಾರು 30ರಿಂದ 40 ಜನರನ್ನ ಒಳಗೊಂಡ ಹಿಂದೂಪರ ಸಂಘಟನೆಗಳ ಸೋಗಿನಲ್ಲಿದ್ದ ರೌಡಿಗಳ ತಂಡ ರಾತ್ರಿ ಸುಮಾರು 10:30 ಗಂಟೆಗೆ ಮಂಗಳೂರಿನ ಪಂಪೇಲ್ ಬಳಿ ಸಮೀರ್ ಇದ್ದ ಜಾನುವಾರು ಸಾಗಾಟ ವಾಹನವನ್ನ ಅಡ್ಡಗಟ್ಟಿದ್ರು. ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಿದ್ದ ಅವರು ವಾಹನದಲ್ಲಿದ್ದ ಚಾಲಕ ಅಬ್ದುಲ್ ಸಮೀರ್, ಫಯಾಜ್ ಹಾಗೂ ಶೌಕತ್ ಎಂಬುವರಿಗೆ ಹಿಗ್ಗಾಮುಗ್ಗ ಥಳಿಸಿದ್ರು. ಚಾಲಕ ಅಬ್ದುಲ್ ಸಮೀರನಿಗಂತೂ ತ್ರಿಶೂಲದಿಂದ ತಲೆಗೆ ಹೊಡೆದ್ರು. ಕುತ್ತಿಗೆಗೆ ಅದೇ ತ್ರಿಶೂಲದಿಂದ ಚುಚ್ಚಿದ್ರು. ಸಮೀರ್ ಗೋರಕ್ಷಕ ರೋಡಿಗಳ ಹೊಡೆತಕ್ಕೆ ಸ್ಥಳದಲ್ಲೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು. ಎಲ್ಲ ಆದ ನಂತರ ಸ್ಥಳಕ್ಕೆ ಬಂದ ಮಂಗಳೂರು ಗ್ರಾಮಾಂತರ ಪೊಲೀಸರು ಗಾಯಗೊಂಡ ದನದ ವ್ಯಾಪಾರಿಗಳನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. पंपल से आधा किलोमीटर के 100 मीटर पहले हमारे को और मारा पीछे से. हमने हाथ दिखा के साइड ओवरटेक करने का सिग्नल दिया तो उसने ओवरटेक करके आड़ा रखा हमारे को. आड़ा रखा उसमें से ಒಂದು ವೆಹಿಕಲ್ ನನ್ನ ಗಾಡಿಯನ್ನು ಓವರ್ಟೇಕ್ ಮಾಡಿತು. ಅದರಿಂದ 50ಕ್ಕೂ ಹೆಚ್ಚು ಜನ ಇಳಿದು ಬಂದು ಹೊಡೆಯತೊಡಗಿದರು. ಏನು ಹೇಳದೆ ಕೇಳದೆ ಹೊಡೆದ್ರು. ನಾನು ಕೆಳಗೆ ಬಿದ್ರು ಬಿಡದೆ ಎಳ್ಕೊಂಡು ಹೋಗಿ ಕರೆಂಟ್ ಕಂಬ ಕಟ್ಟಿ ಹೊಡೆದ್ರು. ಅವರು 50 ಜನ, ನಾನೊಬ್ಬ ಏನ್ ಮಾಡ್ಲಿ? वो लोग मारते टाइम एक ही बात बोला हमारे को, ಶ್ರೀರಾಮ ಸೇನಾ ಕಿ ಜೈ, ಶ್ರೀರಾಮ ಸೇನಾ ಕಿ ಜೈ ಅಂತ ಹೊಡೆಯುತ್ತಲೇ ಇದ್ದರು. ಅವರು 50 ಜನ, ನಾನೊಬ್ಬ ಏನ್ ಮಾಡ್ಲಿ? वो कहाँ का है? ಸುಮಾರು 14 ದಿನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಜೀವನ್ಮರಣ ಹೋರಾಟದಲ್ಲಿದ್ದ ಸಮೀರ್ ಸತತ 2 ವರ್ಷಗಳ ಕಾಲ ಕೋಮಾದಲ್ಲಿದ್ದರು. ಪುತ್ರನ ಚಿಕಿತ್ಸೆಗಾಗಿ ಅಬ್ದುಲ್ ಸಮೀರ್ ತಂದೆ ಶೇಖ್ ಅಲಿ ತಮ್ಮ ಪುತ್ರಿಯ ಮೈಮೇಲಿದ್ದ ಚಿನ್ನಾಭರಣವನ್ನ ಅಡವಿಟ್ಟು 3 ಲಕ್ಷದಷ್ಟು ಆಸ್ಪತ್ರೆ ದುಡ್ಡು ಕೊಟ್ಟರು. ವೈದ್ಯರು ಜೀವಕ್ಕೆ ಅಪಾಯವಿಲ್ಲ ಎಂದ್ರು. ಮತ್ತೆ ಸಮೀರ್ ಹಿಂದಿನಂತಾಗುವ ಯಾವ ಚಾನ್ಸೂ ಇಲ್ಲ ಅಂತ ಕೈ ಚೆಲ್ಲಿದ್ರು. 5 ಮಕ್ಕಳನ್ನು ಸಾಕೋಕೆ ಕಷ್ಟಪಡ್ತಿರೋ ಸಮೀರ್ ಹೆಂಡತಿ ಅರ್ಧ ದೇಹ ಸ್ವಾಧೀನ ಕಳೆದುಕೊಂಡಿರುವ ಸಮೀರನ್ನ ಸಹ ಮಗುವಿನಂತೆಯೇ ಪೋಷಣೆ ಮಾಡ್ತಿದ್ದಾರೆ. ಬುಕ್ ಪೆನ್ನಿಕಂದು ಪೈಸೆ ಇಲ್ಲ. ಮಕ್ಕಳು ಮರಿಗೆ ಹಿಂಗೆ ಓದಿಸ್ಬೇಕು, ಹಿಂಗೆ ಇರಬೇಕು, ನಾನು ಒಂದು ಆಚೆಲಿ ಚೆನ್ನಾಗಿರಬೇಕು ಅಂತೇಳಿ ಕನಸು ಕಟ್ಟಿದ್ರು. ಆ ಕನಸು ನೆರವೇರಲಿಲ್ಲ. ದೇವರು ಅರ್ಧದಲ್ಲೇ ಮುರಿದ್ಬಿಟ್ರು. ಅದನ್ನ ಇವಾಗ ಆಚೆಲಿ ಅವ್ರು ಮಾಡೋಕ್ಕೂ ಆಗಲ್ಲ. ಇವಾಗ ಮನೆ ಕಟ್ಟಬೇಕು, ನಾವು ಮಕ್ಕಳೆಲ್ಲ ಅವ್ರ ಸಮಕ್ಕೆ ನಾವು ಬಾಳ್ಬೇಕು ಅನ್ನೋದು ಹೋದ್ರು, ಅದಾಗಲಿಲ್ಲ. ಅದು ಅರ್ಧದಲ್ಲೇ ಕಟ್ಟಾಯಿತು. ಹಂಗಾಗಿ ಇವರು ಈ ಥರ ಆಗಿದ್ದಾರೆ. ಇವಾಗ ಮೇಲ್ಪಟ್ಟಿಂದ ನಾವು ನೋಡ್ಬೇಕಂತಂದ್ರೂ ಹೇಳೋಕ್ಕೂ ಆಗಲ್ಲ, ಈ ಕಡೆ ಇರೋಕ್ಕೂ ಆಗಲ್ಲ.
ಬಾಡಿಗೆ, ಮಕ್ಕಳು 5 ಜನ ಜೀವನ, ಮತ್ತು ಪ್ರೆಗ್ನೆಂಟು, ಮನೆಯಲ್ಲಿ ತುಂಬ ಇದಾಗತ್ತಲ್ಲ ಸರ್, ಅದನ್ನು ಅವರು ಇದು ಮಾಡ್ತಾ ಇದ್ದಾರೆ. ಇನ್ನು ಅವಳು ಆಚೆ ಈಚೆ ಅಮ್ಮನ ಮನೆಯಲ್ಲಿ ಅಲ್ಲೂ ಸಪೋರ್ಟ್ ಇಲ್ಲ, ಅತ್ತೆ ಕಡೆನೂ ಸಪೋರ್ಟ್ ಇಲ್ಲ. ಏನೋ ಬಂದವರು ಎಷ್ಟಿದೆ 50 100 ಇವತ್ತೇನಿದೆ, ಒಂದು ದಿನಕ್ಕೆ ಅವನಿಗೆ 500 ರೂಪಾಯಿ ಬಾಡಿಗೆ, ಡಾಕ್ಟ್ರ್ ಫೀಸು 400, ಮತ್ತು ಮನೇಲಿ ಫುಡ್ಡು. ಒಳ್ಳೆ ಫುಡ್ಡು ತಿನ್ನಬೇಕಂದ್ರೆ ಈಗಿನ ಕಾಲದಲ್ಲಿ ಆಗಲ್ಲ. 100 ರೂಪಾಯಿಗೆಲ್ಲ ಏನು ಸಿಗತ್ತೆ? ಮಗನಿಗೆ ಸೈಕಲ್ ತರುತ್ತೇನೆಂದು ಹೋದ ಸಮೀರ್ 2 ವರ್ಷಗಳ ನಂತರ ತಾನೇ 3 ಗಾಲಿಯ ಸೈಕಲ್ ಮೇಲೆ ಮನೆಗೆ ಬಂದಿದ್ರು. ಇರೋದಕ್ಕೆ ಮನೆ ಇಲ್ಲ, ತುಂಡು ಭೂಮಿಯೂ ಇಲ್ಲ, 5 ಮಕ್ಕಳು. ಮನೆಗೆ ಆಧಾರವಾಗಿದ್ದ ಸಮೀರನೇ ಹೀಗಾಗ್ಬಿಟ್ರೆ ಈ ಕುಟುಂಬವನ್ನ ನೋಡಿಕೊಳ್ಳುವವರಾದರೂ ಯಾರು? ಇದು ಅಬ್ದುಲ್ ಸಮೀರ್ ಒಬ್ಬನ ವ್ಯಥೆ ಮಾತ್ರವಲ್ಲ, ಕರಾವಳಿಯ ಅವಳಿ ಜಿಲ್ಲೆಗಳಲ್ಲಿ ಇದು ಸಾಮಾನ್ಯ. ಹುಡುಕಿದರೆ ಊರಿಗೊಂದು ಕತೆಗಳು ಸಿಗುತ್ತವೆ. ಕರಾವಳಿ ಭಾಗದಲ್ಲಿ ಗೋಮಾತೆಯು ತನ್ನ ಕಣ್ಣ ಮುಂದೆಯೇ ಹರಿದ ಸಾಕಷ್ಟು ನೆತ್ತರಿಗೆ ಸಾಕ್ಷಿಯಾಗಿದ್ದಾಳೆ. ಗೋಮಾತೆ ರಕ್ಷಣೆಯ ಹೆಸರಲ್ಲಿ ಸ್ವಘೋಷಿತ ಗೋರಕ್ಷಕರು, ರೌಡಿಗಳು ಕಾನೂನು ಕೈಗೆತ್ತಿಕೊಂಡು ಸಿಕ್ಕಿದ್ದೇ ಅವಕಾಶ ಎಂಬಂತೆ ದನದ ವ್ಯಾಪಾರಿಗಳು ವಾಹನ ಮಾಲೀಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುತ್ತಾ ಕೊಲೆ ಮಾಡುತ್ತಾ ಕ್ರೌರ್ಯ ಮೆರೆಯುತ್ತಿದ್ದಾರೆ. ಇವರ ಪಾಲಿಗೆ ಗೋಕಳ್ಳರು, ಅಕ್ರಮ ದನ ಸಾಗಾಟಕರು, ಪರವಾನಗಿ ಹೊಂದಿರುವ ಜಾನುವಾರು ವ್ಯಾಪಾರಿಗಳು ಎಲ್ಲರೂ ಒಂದೇ. ಒಮ್ಮೆ ತಮ್ಮ ಕೈಗೆ ಸಿಕ್ಕಿಬಿದ್ದರೆ ಸಾಕು, ಗೋರಕ್ಷಣೆಯ ಹೆಸರಲ್ಲಿ ಕ್ರೌರ್ಯದ ಪರಾಕಾಷ್ಠೆ ಮೆರೆಯುತ್ತಾರೆ. ಭೂಮಿ ಮೇಲೆ ಹುಟ್ಟಿರುವ ಯಾವ ಜೀವಿಯೂ ಕನಿಷ್ಠವೂ ಅಲ್ಲ, ಶ್ರೇಷ್ಠವೂ ಅಲ್ಲ. ಉಳಿದೆಲ್ಲ ಚರಾಚರ ಜೀವರಾಶಿಗಳಲ್ಲಿ ಇಲ್ಲದ ಜಾತಿ ತಾರತಮ್ಯ, ಆಹಾರದ ಹಕ್ಕಿನ ನಿರಾಕರಣೆ, ಒಬ್ಬರನ್ನೊಬ್ಬರು ನಂಬಿಕೆಗಳ ಕಾರಣಕ್ಕೆ ಕೊಂದುಕೊಳ್ಳುವ ರಾಜಕಾರಣ ಇವೆಲ್ಲ ಕಾಣುವುದು ಕೇವಲ ಮನುಷ್ಯರಲ್ಲಿ ಮಾತ್ರ. ಇಂತಹ ಮನುಷ್ಯರಾಗಿ ಎಲ್ಲ ಮನುಷ್ಯರನ್ನು ಪ್ರೀತಿಸಬೇಕು. ಜೊತೆಗೆ ಬದುಕೆಂಬ ಪ್ರೀತಿ ಸಹನೆ ಕಲಿಸದೆ ಕೊಲ್ಲುವ, ಹೊಡೆಯುವ, ಕೀಳಾಗಿ ನೋಡಲು ಹೇಳುವ ಧರ್ಮ ರಕ್ಷಣೆಯ ಸೋಗಿನ ರೌಡಿಗಳು ನಾಶವಾಗುವ ತನಕ ಕರಾವಳಿ ಮತ್ತೆ ಮೊದಲಿನಂತೆ ಆಗುತ್ತೆ ಅಂತ ನಂಬೋದು ಕಷ್ಟ. ಇದು ಇವತ್ತಿನ ಕಥೆ. ಮುಂದೆ ಇನ್ನೊಂದು ಕತೆ ಹೊತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.